ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಮಿಸ್ಟರ್ ಎಸ್ ಕೆ ಸ್ಟೋರೀಸ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತೊಂದು ಸುಂದರವಾದಂತಹ ನೈಜ ಘಟನೆಯನ್ನ ನಿಮ್ಗೆ ಹೇಳಕ್ ಹೋಗ್ತಾ ಇದ್ದೀನಿ. ಅದು ಯಾವುದು ಅಂತೀರಾ? ಬನ್ನಿ ಕಥೆಯನ್ನ ಕೇಳೋಣ. ಸ್ನೇಹಿತರೆ, ಈ ಒಂದು ಘಟನೆ ಸುಮಾರು 50 ವರ್ಷಗಳ ಹಿಂದೆ ನಡೆದಂತಹ ಒಂದು ನೈಜ ಘಟನೆ. ಅದು ಬಸವ ಕಲ್ಯಾಣ ತಾಲೂಕಿನ ಹುಣಸೇರು ಎಂಬ ಪುಟ್ಟ ಗ್ರಾಮ. ಆ ಗ್ರಾಮದಲ್ಲಿ ವಾಸವಾಗಿದ್ದರು ಬೀರಪ್ಪ ಮತ್ತು ಶಾಂತವ್ವ ಎಂಬ ವೃದ್ಧ ದಂಪತಿಗಳು. ಈ ವೃದ್ಧ ದಂಪತಿಗಳು ತಮ್ಮ ಜೀವನವನ್ನ ನಡೆಸಲು ರೋಡಿನ ಪಕ್ಕದಲ್ಲಿಯೇ, ಊರಿನ ಆಚೆ ರೋಡಿನ ಪಕ್ಕದಲ್ಲಿ ಒಂದು ಟೀ ಅಂಗಡಿಯನ್ನ ಇಟ್ಟಿದ್ದು, ಆ ಟೀ ಅಂಗಡಿಯಲ್ಲಿ ಬಜ್ಜಿ ಬೊಂಡಗಳನ್ನು ಸಹ ಹಾಕುತ್ತಿದ್ದರು. ಈ ಒಂದು ಘಟನೆ ನಡೆದಂತಹ ದಿನ ಬೀರಪ್ಪನಿಗೆ ಮೈಗುಷಾರಿಲ್ಲದೆ ಸಂಜೆ 6 ಗಂಟೆಯ ಒಳಗಡೆ ಮನೆಗೆ ಬಂದು ಸೇರಿದ. ಮಾಡಿದಂತಹ ಟೀ, ಕಾಫಿ, ಬೊಂಡ ಬಜ್ಜಿಗಳು ಸೇಲ್ ಆಗದೇ ಇದ್ದಿದ್ದರಿಂದ ಶಾಂತವ್ವ ಅದನ್ನೆಲ್ಲ ಮಾರಿಯೇ ಮನೆಗೆ ಹೋಗೋಣ ಎಂದು ಅಲ್ಲಿಯೇ ಅಂಗಡಿಯಲ್ಲೇ ಉಳಿದಿದ್ದಳು. ಅಂದು ಯಾಕೋ ಗಿರಾಕಿಗಳೇ ಇಲ್ಲ. ಮಾಡಿದಂತಹ ಬಜ್ಜಿ ಬೊಂಡಗಳೆಲ್ಲ ಹಾಗೇ ಉಳಿದಿವೆ. ಕಾಸಿದಂತಹ ಟೀ, ಕಾಫಿ ಎಲ್ಲ ಹಾಗೇ ಉಳಿದಿದೆ. ಶಾಂತವ್ವ ಎಷ್ಟು ಕಾದರೂ ಯಾರೊಬ್ಬ ಗಿರಾಕಿಗಳು ಅವತ್ತು ಬರಲೇ ಇಲ್ಲ. ಪ್ರತಿದಿನವೂ ಸಂಜೆ 8 ಗಂಟೆಗೆ ಅಂಗಡಿಯನ್ನು ಮುಚ್ಚುತ್ತಿದ್ದಂತಹ ಇವರು ಮಾಡಿದಂತಹ ಬಜ್ಜಿ ಬೊಂಡಗಳು ಮತ್ತು ಕಾಫಿ, ಟೀ ಖಾಲಿಯಾಗಲಿ ಎಂದು ಆವತ್ತು ಶಾಂತವ್ವ ಒಬ್ಬಳೇ ರಾತ್ರಿ 9 ಗಂಟೆಯವರೆಗೂ ಅಂಗಡಿಯನ್ನು ತೆರೆದಿದ್ದಳು. ಎಷ್ಟು ಕಾದಿದರೂ ಯಾವೊಬ್ಬ ಗಿರಾಕಿಯು ಬರದೇ ಇದ್ದುದನ್ನು ನೋಡಿದಂತಹ ಶಾಂತವ್ವ ಅಂಗಡಿಯಲ್ಲಿ ಮಾಡಿದಂತಹ ಬಜ್ಜಿ ಬೊಂಡಗಳನ್ನು ಒಂದು ಬ್ಯಾಗಿನಲ್ಲಿ ಇಟ್ಟುಕೊಂಡು ಮನೆಗೆ ಹೋಗಲು ನಿರ್ಧರಿಸಿದಳು. ಇಂದು ರಾತ್ರಿ 9 ಗಂಟೆಗೆ ಅಂಗಡಿಯ ಬಾಕಲನ್ನು ಮುಚ್ಚಿ ಶಾಂತವ್ವ ಮನೆಯ ಕಡೆಗೆ ನಡೆದುಕೊಂಡು ಹೊರಟಳು. ಈ ಶಾಂತವ್ವನ ಮನೆ ಸುಮಾರು 1.5 ಕಿಲೋಮೀಟರ್ ದೂರ ಇತ್ತು. ಇವರು ಊರಿನ ಕೆರೆಯ ಕಟ್ಟೆಯ ಮೇಲೆ ನಡೆದುಕೊಂಡು ಹೋಗಬೇಕಾಗಿತ್ತು. ಅದು ಮಳೆಗಾಲ ಆಗಿದ್ದರಿಂದ ಜೋರಾಗಿ ಮಳೆ ಬರುವಂತಹ ಸಾಧ್ಯತೆಗಳಿತ್ತು. ಜೋರಾದ ಗಾಳಿ ಬೀಸುತ್ತಿತ್ತು. ಗುಡುಗು ಮಿಂಚು ಮೊದಲೇ ಶುರುವಾಗಿತ್ತು. ಹಾಗಾಗಿ ಬೇಗ ಮನೆ ಸೇರೋಣ ಎಂದು ಶಾಂತವ್ವ ಅಲ್ಲಿ ಮಿಕ್ಕಂತಹ ಎಲ್ಲ ಬಜ್ಜಿ ಬೊಂಡಗಳನ್ನು ಒಂದು ಬ್ಯಾಗಿನಲ್ಲಿ ತುಂಬಿಕೊಂಡು ಮನೆಗೆ ಹೊರಟಳು. ಹೋಗುತ್ತಾ ಆ ಕೆರೆಯ ಕಟ್ಟೆಯ ಬಳಿಗೆ ಬಂದಳು. ಆ ಕೆರೆಯ ಕಟ್ಟೆಯ ಬಳಿ ಒಂದು ದೊಡ್ಡದಾದಂತಹ ಹುಣಸೆ ಮರವಿತ್ತು. ಶಾಂತವ್ವ ತನ್ನ ಬ್ಯಾಗನ್ನು ತಲೆಯ ಮೇಲೆ ಹೊತ್ತುಕೊಂಡು ಹೋಗುತ್ತಾ ಇದ್ದಂತೆ ಹಿಂದೆ ಯಾರೋ ಶಾಂತವ್ವ ಶಾಂತವ್ವ ಎಂದು ಕರೆಯುವ ಶಬ್ದ. ಹಿಂದೆ ತಿರುಗಿ ನೋಡಿದ ಶಾಂತವ್ವ ಹಿಂದೆ ಯಾರೂ ಕಾಣಲಿಲ್ಲ. ಆಗ ನೆನಪಾಯಿತು ಶಾಂತವ್ವಗೆ, ಇವತ್ತು ಅಮಾವಾಸ್ಯೆಯ ದಿನ ಎಂದು. ಅಯ್ಯೋ, ಎಂಥ ತಪ್ಪು ಮಾಡಿದ್ದೇನೆಂದು ನೆನೆಸುತ್ತಾ ಬೇಗ ಹೊರಟು ಹೋಗೋಣವೆಂದು ಬೇಗ ಹೆಜ್ಜೆಯನ್ನು ಇಟ್ಟಳು. ಇನ್ನೇನು ಆ ಒಂದು ಹುಣಸೆ ಮರದ ಹತ್ತಿರ ಬರುತ್ತಿದ್ದಂತೆ ಯಾರೋ ಶಾಂತವ್ವನನ್ನು ತಡೆಯುತ್ತಿದ್ದಾರೆ. ಮುಂದೆ ಹೆಜ್ಜೆ ಇಡಲು ಆಗುತ್ತಿಲ್ಲ. ಎಷ್ಟೇ ಪ್ರಯತ್ನಿಸಿದರೂ ಮುಂದೆ ಒಂದೆಜ್ಜೆನೂ ಸಹ ಇಡಲು ಆಗುತ್ತಿಲ್ಲ. ಎದೆಯಲ್ಲಿ ದಿಗಿಲು ತುಂಬಿತು. ಕೂಗೋಣ ಎಂದರೆ ಮಾತೇ ಹೊರಡುತ್ತಿಲ್ಲ. ಮುಖ ಎಲ್ಲ ಬೆವರುತ್ತಿದೆ. ತನ್ನ ಶಕ್ತಿಯನ್ನೆಲ್ಲ ಬಿಟ್ಟು ಹೆಜ್ಜೆ ಇಡಲು ಪ್ರಯತ್ನಿಸಿದರೂ ಒಂದೆಜ್ಜೆಯೂ ಸಹ ಮುಂದೆ ಇಡಲಾಗುವುದು. ಆಗ ತಟ್ಟನೆ ನೆನಪಾಗಿದ್ದು ತನ್ನ ಮನೆ ದೈವವಾದಂತಹ ವೀರಭದ್ರೇಶ್ವರ. ಆ ವೀರಭದ್ರೇಶ್ವರನನ್ನು ಮನದಲ್ಲಿ ನೆನೆದು ಹೆಜ್ಜೆ ಇಟ್ಟಳು. ಆಗ ಸಲೀಸಾಗಿ ಮುಂದೆ ಸಾಗಿದಳು. ಆದರೆ ಆ ಧ್ವನಿ, ಶಾಂತವ್ವ ಶಾಂತವ್ವ ಎಂಬ ಧ್ವನಿ ಮಾತ್ರ ನಿಲ್ಲಲೇ ಇಲ್ಲ. ಶಾಂತವ್ವ ನಡೆದು ಹೋಗುತ್ತಿದ್ದರೆ ಆ ಶಾಂತವ್ವನ ಜೊತೆಯಲ್ಲೇ ಗೆಜ್ಜೆ ಶಬ್ದ ಸಹ ಬರುತ್ತಿತ್ತು. ಅಂತಹ ಶಾಂತವ್ವ ಬೇಗ ಬೇಗ ಹೆಜ್ಜೆ ಇಟ್ಟು ಮನೆ ಸೇರಿದಳು. ಆವತ್ತಿನಿಂದ ಶಾಂತವ್ವನ ವರ್ತನೆಯೇ ಬದಲಾಯಿತು. ವಿಚಿತ್ರವಾಗಿ ಹಾಡುತ್ತಿದ್ದಳು, ವಿಚಿತ್ರವಾಗಿ ಮಾತನಾಡುತ್ತಿದ್ದಳು.
ಮಾಡಿದ ಬಜ್ಜಿ ಬೊಂಡಗಳನ್ನೆಲ್ಲ ತಾನೇ ತಿಂದು ತೇಗುತ್ತಿದ್ದಳು. ಈ ವಿಚಿತ್ರ ವರ್ತನೆಯನ್ನು ಕಂಡಂತಹ ಶಾಂತವ್ವನ ಗಂಡ ವೀರಪ್ಪ ಅನುಮಾನಗೊಂಡು ತನಗೆ ಗೊತ್ತಿದ್ದಂತಹ ವೈದಿಕನನ್ನು ಕರೆಸಿ ನೋಡಿದ. ಆಗ ತಿಳಿಯಿತು ಶಾಂತವ್ವನ ಮೈ ಮೇಲೆ ದೆವ್ವ ಹಿಡಿದಿದೆ ಎಂದು. ಆಗ ಆ ವೈದಿಕ ತನಗೆ ಗೊತ್ತಿದ್ದಂತಹ ಎಲ್ಲ ಪೂಜೆಗಳನ್ನು ಮಾಡಿ ಆ ಒಂದು ದೆವ್ವವನ್ನು ಬಿಡಿಸಲು ಪ್ರಯತ್ನಿಸಿದ. ಆದರೆ ಆ ದೆವ್ವ ತನ್ನ ಒಂದು ಕೊನೆಯ ಆಸೆಯನ್ನು ಆ ವೈದಿಕನಿಗೆ ಹೇಳಿತು. ಆ ಕೊನೆಯ ಆಸೆ ಏನೆಂದರೆ, ನನಗೆ ಒಂದು ಅಂಡಿಗೆ ಬಜ್ಜಿ ಬಣ್ಣಗಳನ್ನು ಮಾಡಿ ಉಣಬಡಿಸಿದರೆ ಈ ಶಾಂತವ್ವನ ದೇಹದಿಂದ ಬಿಟ್ಟು ಹೋಗುತ್ತೇನೆ ಎಂದು ಹೇಳಿತು. ಆ ದೆವ್ವದ ಮಾತಿನಂತೆ ಒಂದು ಅಂಡಿಗೆ ಬಜ್ಜಿ ಬೊಂಡಗಳನ್ನು ಬೇಯಿಸಿ ಆ ಒಂದು ದೆವ್ವದ ಮುಂದೆ ಇಟ್ಟರು. ಆಗ ಆ ಒಂದು ಅಂಡಿಗೆಯ ಬಜ್ಜಿ ಬೊಂಡವನ್ನು ಗಬಗಬನೆ ತಿಂದಂತಹ ಆ ಒಂದು ದೆವ್ವ ತಟ್ಟನೆ ಶಾಂತವ್ವನನ್ನು ಬಿಟ್ಟು ಹೊರಟು ಹೋಯಿತು. ದೆವ್ವ ಬಿಟ್ಟು ಹೋದ ತಕ್ಷಣ ಪ್ರಜ್ಞೆ ತಪ್ಪಿದಂತಹ ಶಾಂತವ್ವ ಸ್ವಲ್ಪ ಹೊತ್ತಿನಲ್ಲೇ ಪ್ರಜ್ಞೆಯಿಂದ ಎದ್ದಳು. ಆಗ ಎದ್ದಂತಹ ಶಾಂತವ್ವ, ನನಗೆ ಯಾಕೆ ಈ ರೀತಿ ಹೊಡೆದಿದ್ದೀರಾ, ನನಗೆ ತುಂಬ ಸುಸ್ತಾಗುತ್ತಿದೆ ಅಂತೇಳಿ ಸುಮ್ಮನೆ ಮಲಗಿದೆ. ಈ ಒಂದು ಘಟನೆ ನನ್ನ ಆತ್ಮೀಯರು ಒಬ್ಬರು ನನಗೆ ಹೇಳಿದಂತಹ ಒಂದು ನೈಜ ಘಟನೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲೂ ಸಹ ಅಥವಾ ನಿಮ್ಮ ಸ್ನೇಹಿತರ ಜೀವನದಲ್ಲಿ ಅಥವಾ ನೀವು ನೋಡಿದಂತಹ ಇಂತಹ ಹಾರರ್ ಸ್ಟೋರಿಗಳನ್ನು ನಿಮಗೆ ಗೊತ್ತಿದ್ದರೆ ಅಂತಹ ಹಾರರ್ ಸ್ಟೋರಿಗಳನ್ನು ನನಗೆ ಕಳಿಸಿಕೊಡಿ. ನನ್ನ ಇಮೇಲ್ ID ಮತ್ತು ವಾಟ್ಸಪ್ ಸಂಖ್ಯೆಯನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಧನ್ಯವಾದ. ಇಷ್ಟು ಕೆಜಿ ಏನು ಎಣ್ಣೆ ಪದಾರ್ಥ, ಇಷ್ಟು ಕೆಜಿ ವಡೆಗಳು ಅವೆಲ್ಲ ಮಾಡ್ಕೊಡು ಅಂತೆ. ಮಾಡಿ ತಂದಿಕ್ಕಿದ್ರೆ ಹಂಗೆ ತಿನ್ಬಿಡ್ತಾನೆ, ಖಾಲಿ ಮಾಡ್ಬಿಡ್ತಂತೆ ಸರ್ ಅದು. ಇವ್ರ ಮೈ ಮೇಲೆ ಇದ್ದಾಗ ಹಂಗೆ ತಗೊಳ್ತಾನೆ ಗಪ ಅಂತ. ಇನ್ನು ನಾವು ಇದು ಬಾಯಾರಿಕೆ ಆದಾಗ ನೀರು ಹೆಂಗೆ ಕುಡಿತೀವಿ ಗಟ ಅಂತ ಆ ಥರ ತಿಂದು ಖಾಲಿ ಮಾಡ್ಬಿಟ್ಟಂತೆ. ಖಾಲಿ ಮಾಡ್ಬಿಟ್ಟು ಓಕೆ ನಾನು ತೃಪ್ತನಾಗಿದ್ದೀನಿ, ಇನ್ನು ಮತ್ತೆ ಇನ್ನೊಂದ್ಸಲ ಯಾವತ್ತ ಎಣ್ಣೆ ಪದಾರ್ಥ ತೊಗೊಂಡು ಇದೆ ಈ ರೋಡಲ್ಲಿ ಮತ್ತೆ ಬಂದರೆ ಮತ್ತೆ ಹಿಡ್ಕೊಳ್ತೀನಿ ಅಂತ ಚಕ್ ಅಂತ ಹಂಗೆ ಹಾರ್ಕೊಂಡು ಹೋಗ್ತಾನೆ. ಅದು ಹೋಗಿದ ತಕ್ಷಣ ಇವ್ ನೋಡಿದ್ರೆ ಹಂಗೆ ಆಟೋ ಒಂದು ಬಿದ್ದುಬಿಡೋದು ಕೆಳಗಡೆ. ನನ್ನ ಮೇಲೆ ಬಿದ್ದ ಒಂದು 5 ನಿಮಿಷ ಮೇಲೆ ಜ್ಞಾನ ಬಂದ ಓಪನ್ ಮಾಡಿದ್ರೆ ನಂಗೆ ಯಾಕೆ ಏನಾಗಿತ್ತು, ಯಾಕೆ ನೋಯ್ತಾಯ್ತು, ಯಾರು ಹೊಡಿದಿದ್ದೀರಾ, ಏನು ಹೊಡಿದ್ದೀರಾ ಅಂತ ಕೇಳೋದು. ದೆವ್ವಗಳಿಗೆ ಮೇನ್ ಇನ್ನೇನು